ಗುಂಡ್ಲುಪೇಟೆ ಉಳಿಸಿ ಅಭಿಯಾನವನ್ನ ನಡೆಸ್ತಾ ಇದ್ದೇವೆ. ಅದಕ್ಕೆ ಮೂಲ ಕಾರಣ ನಿಮ್ಮ ರೈತಾಪಿ ವರ್ಗ. ರೈತರೆಲ್ಲ ಕೂಡ್ಕೊಂಡು ಅಕ್ರಮವಾಗಿ ಕೆರೆ ಮಣ್ಣನ್ನ ಸಾಗಾಟ ಮಾಡಲಾಗ್ತಾ ಇದೆ. ಇದು ಇಂದು ನೆನ್ನೆಯ ಕಥೆಯಲ್ಲ, ದಶಕಗಳಿಂದ ನಡೀತಾ ಇದೆ. ಇವತ್ತು ರೆಡ್ ಹ್ಯಾಂಡ್ ಆಗಿ ಸಿಗಾಕೊಂಡಿದ್ದಾರೆ ಇವರು ಅನ್ನುವಂತಹ ಮಾತುಗಳನ್ನ ಆಡ್ತಾ ಇದ್ರು. ಓವರ್ ಟು ಯು ಸರ್. ಯಾಕಂತಂದ್ರೆ ಫಸ್ಟ್ ನೋಡಿದವರು ಆ ಟಿಪ್ಪರ್ ಲಾರಿ ಆಕ್ಸಿಡೆಂಟ್ ನಲ್ಲಿ ನೀವೇ. ಏನಾಯ್ತು ಅವತ್ತು? ಯಾಕೆ ನೀವು ಅವತ್ತು ಅದನ್ನ ನೋಡ್ಲೇಬೇಕು ಅಂತ ಅನ್ನಿಸ್ತು ಮೊದಲಿಗೆ? ಸರ್, ಇವಾಗ ಏನಾಗಿದೆ ಅಂದ್ರೆ ನಮ್ ಗುಂಡ್ಲುಪೇಟೆ ಕೇರಳದ ಒಂದು ಗಡಿ ಅಂಚಿನ ಪ್ರದೇಶದಲ್ಲಿ ಇದ್ರದ್ನಡಿ ಪ್ರತಿಯೊಂದು ಖನಿಜ ಸಂಪನ್ಮೂಲಗಳನ್ನ ಈ ಈ ಏನು ಭ್ರಷ್ಟ ರಾಜಕಾರಣಿಗಳಿದ್ರೆ ತಮ್ಮ ಒಂದು ದುರಾಸೆ ಪಟ್ಟು ಒಂದು ನಮ್ಮ ನಾಡಿನ ಖನಿಜ ಸಂಪತ್ಗಳನ್ನ ಇವರು ಲೂಟಿ ಹೊಡಿತಾ ಇದಾರಲ್ಲ ಈ ತರ. ತಮ್ಗೆ ಬೇಕಾದಾಗ ಇವರು ಎಗ್ಗಿಲ್ದೆ ಇವರು ಪರ್ಮಿಷನ್ ಕೊಡ್ತಾರೆ. ಒಂದು ಬೇರೆ ರಾಜ್ಯಕ್ಕೆ ಒಂದು ಕಲ್ಲಾಯ್ತು, ಮಣ್ಣಾಯ್ತು, ಜೆಟ್ ಆಯ್ತು, ಇವಾಗ ಕೆರೆ ಮಣ್ಣನ್ನು ಸಹ ಇವರು ಒಂದು ಸಾಗಾಟನೆ ಮಾಡಕ್ಕೆ ಒಂದು ಪರ್ಮಿಷನ್ ಕೊಡ್ತಾ ಇದಾರಲ್ಲ ಈ ಅಧಿಕಾರಿಗಳು ಹಾಗೂ ರಾಜಕಾರಣಿಗಳು. ಇವ್ರಿಗೆ ಸ್ವಲ್ಪನಾದ್ರೂ ನಾಚಿಕೆ ಅನ್ನೋದು ಏನಾರು ಆಗಲ್ವಾ? ನಾವು ರೈತ ಸಂಘದಿಂದ ಏನಾದ್ರು ಪ್ರಶ್ನೆ ಮಾಡಕ್ಕಂತ ಸಮಯದಲ್ಲಿ ಇವ್ರು ಹೇಳ್ತಾರೆ ನಮ್ಮ ರಾಜ್ಯದಿಂದ ತರಕಾರಿಗಳನ್ನು ಸಹ ನಾವು ಕೇರಳಕ್ಕೆ ಸಪ್ಲೈ ಮಾಡ್ತೀವಿ ಅಂತ ಹೇಳ್ತಾರಲ್ಲ ಇವರು. ತರಕಾರಿನ ಈ ವರ್ಷ ಬೆಳಿತೀವಿ, ಮುಂದ್ ವರ್ಷನೂ ಬೆಳಿತೀವಿ ಸ್ವಾಮಿ ನಾವು. ರೈತರಿಗೆ ಬೆಳೆ ಕೆಪಾಸಿಟಿ ಅದ. ತರಕಾರಿನ ಈ ವರ್ಷ ನಾವು ಎಷ್ಟು ಕೇರಳಕ್ಕೆ ಸಾಗಾಟನೆ ಮಾಡ್ತೀವಿ, ಮುಂದ್ ವರ್ಷ ನೆಕ್ಸ್ಟ್ ಅದು ಪುನಃ ನಾವು ಉತ್ಪತ್ತಿ ಮಾಡ್ತೀವಿ. ಆದ್ರೆ ಇಲ್ಲಿ ನಾವು ಏನು ಕೆರೆ ಮಣ್ಣು ಇರ್ಬೋದು, ಜೆಸ್ಟ್ ಇರ್ಬೋದು, ಮರಳಿರ್ಬೋದು, ನಮ್ಮ ಖನಿಜ ಸಂಪನ್ಮೂಲಗಳನ್ನ ಇವರು ಮುಂದುವರ್ಸಿ ಹೆಂಗ್ ಕ್ರಿಯೇಟ್ ಮಾಡ್ತಾರೆ, ಇವರು ಪುನಃ ಹೆಂಗ್ ಉತ್ಪತ್ತಿ ಮಾಡ್ತಾರೆ? ಈ ತರ ಒಂದ್ ಬೇಜವಾಬ್ದಾರಿ ಹೇಳಿಕೆ ಕೊಡ್ತಾರಲ್ಲ ಈ ಭೂ ವಿಜ್ಞಾನ ಇಲಾಖೆ ಅಧಿಕಾರಿಗಳು, ಈ ತರ ಒಂದ್ ಹೇಳಿಕೆ ಕೊಡ್ತಾರಲ್ಲ, ಸ್ವಲ್ಪನಾದ್ರೂ ಇವ್ರಿಗೆ ಒಂದ್ ಸ್ವಲ್ಪ ಕಾಮನ್ ಸೆನ್ಸ್ ಅನ್ನೋದಿಲ್ವಾ? ಆ ಬೆಟ್ಟನ ಕಟ್ನಾಗಿ ಕರಗಿಸ್ಬಿಡ್ತಾರೆ, ಆ ಕೆರೆ ಮಣ್ಣನ್ನ ಕಟ್ನಾಗಿ ತೋಡ್ಕೊ ಹೋಗ್ತಾರೆ. ಆ ಭೂ ಸವಕಳಿ ಆಗತ್ತೆ ಅಲ್ಲಿ. ಅದ್ರಿಂದಾಡಿ ನಮ್ಮ ಅಕ್ಕಪಕ್ಕದ ರೈತರಿಗೆ ಅದು ತೊಂದರೆ ಆಗತ್ತೆ. ಇದು ಒಂದ್ ಸ್ವಲ್ಪ ಮನವರಿಕೆ ಆಗತ್ ಬೇಡವ? ಇವರು ಓಟಿನ ಸಮಯದಲ್ಲಿ ರೈತರಿಗೋಸ್ಕರ ನಾವು ರೈತರ ಪಕ್ಷ ಅನ್ಕನೋ ರೈತರ ಮನೆ ಬಾಗಲ್ಕ್ ಬಂದು ಕಾಲ್ ಬೀಳಕಂತ ಈ ರಾಜಕಾರಣಿಗಳು ಇವಾಗ ಮಣ್ಣ ರಾಜರೋಸವಾಗಿ ಕೇರಳಕ್ಕೆ ಹೋಗಪ್ಪ ನೀನು ಅಂತ ಬೇಗ ಬಿಟ್ಟಿಗೆ ಒಂದು ಅನುಮತಿ ಕೊಡ್ತಾರೆ. ಈ ಅಧಿಕಾರಿಗಳು ಸಹ ಆತರ ಪರ್ಮಿಷನ್ ಕೊಡ್ತಾರಲ್ಲ ರಾಜಕಾರಣಿಗಳಿಗೆ ಮಣದು. ಸ್ವಲ್ಪನಾದ್ರೂ ಇವ್ರಿಗೆ ಮಾನ ಮರ್ಯಾದೆ ಅನ್ನೋದು ಏನು ಇಲ್ವ ಸರ್? ನಾವು ರೈತರು ಮೊದ್ಲಿಂದ ಹೇಳ್ಕೊ ಬರ್ತಾ ಇದೀವಿ, ನಮ್ಮ ಖನಿಜ ಸಂಪನ್ಮೂಲಗಳನ್ನ ನೀವು ಬೇರೆ ರಾಜ್ಯಕ್ಕೆ ಕಳಿಸ್ಬೇಡಿ. ಅಲ್ಲೂ ಸಹ ಗಣಿಗಾರಿಕೆ ಅಲ್ಲೂ ಸಹ ಇದಿದ್ದೇವೆ, ಅಲ್ಲೂ ಮಾಡ್ಲಿ ಅವರು. ನಮ್ಮಲ್ಲಿರೋ ಖನಿಜ ಸಂಪನ್ಮೂಲಗಳನ್ನ ನೀವು ಇದೇ ತರ ಎಗ್ಗಿಲ್ದೆ ಸಾಗಿಸ್ತಾ ಇದ್ರೆ ಮುಂದೊಂದ್ ದಿನ ನಮ್ಮ ನಾಡಿನ ನಮ್ಮ ಮುಂದಿನ ಮಕ್ಕಳಿಗೆ ಪೀಳಿಗೆಗಳಿಗೆ ನಾವು ನಮ್ ಕೆರೆ ಮುನ್ನ ಈ ತರ ಇತ್ತು ಅಂತ ನಾವು ಏನೋ ಒಂದು ಎಕ್ಸಿಬಿಷನ್ ಅಲ್ಲಿ ಇಟ್ಟು ತೋರ್ಸ್ಬೇಕಾಗತ್ತೆ ನಾವು. ಇವಾಗ ನಮ್ ಗುಂಡ್ಲುಪೇಟೆಯಲ್ಲಿ ಸುತ್ತಮುತ್ತಲಿರೋ ಆಲ್ಮೋಸ್ಟ್ ಅಲ್ಲಿ ಗುಡ್ಡಗಳನ್ನೆಲ್ಲ ಕಟ್ನಾಗ ನಾಶ ಮಾಡಾಕಿದ್ದಾರೆ. ಇವಾಗ ಅದೆಲ್ಲ ಮುಗೀತು. ಈಗ ಇನ್ನೇನೋ ಗುಡ್ಡಗಳೆಲ್ಲ ಇವಾಗ ಎಲ್ಲವೇ ಇದಾಯ್ತು. ಇವಾಗ ಕೆರೆ ಮಣ್ಣು ಗಿಲ್ದಿದ್ದಾರೆ ಇವರು. ಈ ರೈತರು ಇದನ್ನ ಹೋರಾಟ ಮಾಡಿ ಅವ್ರಿಗೆ ಇದ್ ಮಾಡ್ಬೇಕಾ? ಇವರು ಒಂದ್ ಸ್ವಲ್ಪ ಜನಗಳೆಲ್ಲ ಓಟ್ ಪಡ್ಕೊಂಡು ಇವ್ರು ಒಂದ್ ಅಧಿಕಾರಕ್ಕೆ ಬಂದಿದ್ದಾರೆ ರಾಜಕಾರಣಿಗಳು. ಈ ಕೆಲಸ ಮಾಡಕ್ಕೆ ಅಂತಾನೆ ಭೂ ವಿಜ್ಞಾನ ಇಲಾಖೆ ಇದೆ, ಇದಕ್ಕೆ ಸಂಬಂಧಪಟ್ಟಂತ ಇಲಾಖೆಗಳಿದಾವೆ, ಸಂಬಳ ತಗೋತಾರೆ ಅವರು. ಆ ಜನಗಳನ್ನ ಒಂದು ಟ್ಯಾಕ್ಸ್ ಇವರು ಸಂಬಳ ರೂಪದಲ್ಲಿ ಪಡ್ಕತಾರಲ್ಲ, ಅದ್ ಒಂದ್ ಕೃತಜ್ಞತೆ ಭಾವ ಬೇಡ ಇವ್ರಿಗೆ? ಇದನ್ನೆಲ್ಲ ತಡಿಬೇಕು, ನಾವು ಒಂದ್ ಅಧಿಕಾರದಲ್ಲಿ ಇದೀವಿ. ಈ ತರ ಬೆಳಗಿನ ಟೈಮ್ ಅಲ್ಲೇ ಮುನ್ನು ಲೋಡ್ ಅದು ಏನೋ ತಾತ್ಕಾಲಿಕ ಹೋಯ್ತಾರೆ ಸರ್ ಲೋಡ್ಗೆ ಅವರು. ಈ ತರ ಏನಾರು ಲೈಸೆನ್ಸ್ ಇದ್ದು ಏನಾರು ಇದಾಗ ಸಾಗಿಸ್ತಿದ್ರೆ ಅವರು ತಾರ್ಪಲೆ ಸರ್ ಬಿಗಿಬೇಕು ಆತರ. ಅಧಿಕಾರಿಗಳು ಕೇಳಿದ್ರೆ ಮಂಡ್ಯದಿಂದ ಬರ್ತಾನ ಅಂತ ಒಬ್ಬ ಅಧಿಕಾರಿ ಹೇಳ್ತಾರೆ, ಕೋಲಾರದಿಂದ ಬಂತು ಅಂತ ಇನ್ನೊಬ್ಬ ಅಧಿಕಾರಿ ಹೇಳ್ತಾರೆ. ಅದು ಅಧಿಕಾರಿಗಳಿಗೆ ಕನ್ಫ್ಯೂಸ್ ಆಗ್ತಿದೆ. ಇದು ನಮ್ಮ ರೈತರ ಒಂದು ಏನು ನಾವು ಹೋರಾಟ ಮಾಡ್ತಾ ಇದೀವಿ, ಈಗ ಸಾಕ್ಷಿ ಸಮೇತ ಸಿಕ್ಕಿದೆ ಅಲ್ಲ, ಇದನ್ನ ಮುಚ್ಚಕ್ಕೋಸ್ಕರ ಒಬ್ಬ ಅಧಿಕಾರಿಗಳು ಹೇಳ್ತಾರೆ ಮಂಡ್ಯದಿಂದ ಬಂತು ಇದು, ಇನ್ನೊಬ್ಬ ಅಧಿಕಾರಿಗಳು ಹೇಳ್ತಾರೆ ಇಲ್ಲ ಇದು ಮಂಡ್ಯದಲ್ಲ, ಇದು ಕೋಲಾರದಿಂದ ಬಂದಿರೋದು. ಆ ಕೋಲಾರದಿಂದ ಯಾಕೆ ಕೆರೆ ತುಂಬಿದ್ದಾರೆ ಸ್ವಾಮಿ, ಅದ್ರ ಮಾಹಿತಿ ಕೊಡಿ ಅಂತಂದ್ರೆ ಇವ್ರ ಹತ್ರ ಇಲ್ಲ. ಅವತ್ತು 3 ಜನ ಸತ್ತಿದ್ದಾರೆ. ಹಾಗೂ ಈ ತರ ಒಂದು ಲೋಡು ಮಣ್ಣು ಅಕ್ರಮವಾಗಿ ಕೇರಳಕ್ಕೆ ದಾಟ್ತಾ ಇದೆ. ಚೆಕ್ ಪೋಸ್ಟ್ ಅಧಿಕಾರಿಗಳು ಒಂದು ಚೆಕ್ ಪೋಸ್ಟ್ ಅಂತ ನಮ್ಮ ಮದ್ದೂರಲ್ಲಿ ಮಾಡಿದ್ದಾರೆ. ಆ ಚೆಕ್ ಪೋಸ್ಟ್ ಅಧಿಕಾರಿಗಳು ಏನ್ ಮಾಡ್ತಾ ಇದಾರೆ, ಬೆಳಿಗ್ಗೆ ಗುಂಡ್ಲುಪೇಟೆ ಊಟಿ ಸರ್ಕಲ್ ಹತ್ರ ಒಂದು RTO ಆಫೀಸ್ ಇದೆ, RTO ಅಧಿಕಾರಿಗಳು ಏನ್ ಮಾಡ್ತಾ ಇದಾರೆ, ಈ ತರ ಬೆಳಿಗ್ಗೆ 7 ಗಂಟೆ 7 ಸಮಯದಲ್ಲಿ ಈ ತರ ಒಂದು ಲೋಡ್ ಹೋಗುತ್ತೆ. ಅದನ್ನ ಚೆಕ್ ಪೋಸ್ಟ್ ಅಧಿಕಾರಿಗಳು ಯಾವ ತರ ಬುಕ್ ಕೈತ್ರು, ಹೆವಿ ಲೋಡ್ ಇದೆ ಅದು, ಹೆವಿ ಲೋಡ್ ಇದೆ ಅದು. 8 ಕ್ರೇನ್ ಸೇರಿ 8 JCB ಸೇರಿ ಎತ್ತಕ್ಕಾಗ್ಲಿಲ್ಲ, ಅಷ್ಟು ಲೋಡ್ ತುಂಬ ಹೋಗ್ತಾ ಇದಲ್ಲ. ಇವ್ರು ಏನ್ ಮಾಡ್ತಿದಾರೆ, ಒಬ್ಬ ರೈತ ತಮ್ಮ ಜಮೀನ್ಗೆ ಒಂದು ಟ್ಯಾಕ್ಟರ್ ಮುನ್ನೋಡ್ಕೋಬೇಕು ಅಂತಂದ್ರೆ ಪಂಚಾಯತಿಲಿ ಹೋಗಿ 1 ವಾರ ಅಲ್ದಿ ತನ್ನ ಡಾಕ್ಯುಮೆಂಟ್ಸ್ RTC ಪ್ರತಿಯೊಂದು ತೋರ್ಸಿದ್ಮೇಲೆ ಅದು ದುಡ್ಡು ಪಡ್ಕೊಂಡು ಈ PDO ಅಧಿಕಾರಿಗಳು ನಮ್ ರೈತರಿಗೆ ಪರ್ಮಿಷನ್ ಕೊಡ್ತಾರೆ. ಒಬ್ಬ ರೈತ ಈ PDO ಅಧಿಕಾರಿಗಳಿಗೆ ದುಡ್ಡು ಕೊಡ್ಲಿಲ್ಲ ಅಂತಂದ್ರೆ ಇವತ್ತು ತಮ್ಮ ಜಮೀನುಗಳಿಗೆ ಮಣ್ಣು ನೋಡಕ್ಕೆ ಲೈಸೆನ್ಸ್ ಕೊಡಲ್ಲ, ಇವರು ಅನುಮತಿ ಕೊಡಲ್ಲ. ಅಂತ
ಇದ್ರಲ್ಲಿ ಕೇರಳಕ್ಕೆ ಈ ತರ ಲೋಡ್ ಗಟ್ಟೆ ಮುಂದಾಗತ್ತಿದ್ರಲ್ಲ ಇವರು ಯಾವ ತರ ಪರ್ಮಿಷನ್ ಕೊಟ್ರು ಇದಕ್ಕೆ? ಹೌದು. ಇವ್ರ ಅಪ್ಪನ್ ಮನೆದು ಅಂತ ಏನಾರು ಇವರು ಪರ್ಮಿಷನ್ ಕೊಡ್ತಿದಾರ? ನಮ್ ರೈತರದು ಸ್ವಾಮಿ ಅದು ಮಣ್ಣು, ನಮ್ ರೈತರದು ಅದು ಮಣ್ಣು. ಇವ್ರು ಹೆಂಗ್ ಪರ್ಮಿಷನ್ ಕೊಡ್ತಿದಾರೆ ಇವ್ರು ರಾಜಕಾರಣಿಗಳು, ಅಧಿಕಾರಿಗಳು? ನಾಳೆಯಿಂದ ಕೇರಳದಿಂದ ಇವ್ರಿಗೆ ಒಂದ್ ಲೋಡ್ ಮಣ್ಣಾಗ್ಲಿ ಮರಳಿನಲ್ಲಿ ತರ್ಸ್ಕೊಂಬ ಕೆಪಾಸಿಟಿ ಇದೆ ಅವ್ರಿಗೆ? ಹೌದು, ಒಳ್ಳೆ ಪ್ರಶ್ನೆ. ನಮ್ಮ ಹತ್ರ ಇರೋದ್ನೆಲ್ಲ ಈ ತರ ಲೂಟಿ ಹೊಡೆದಿ ತಮ್ಮ ಮನೆನ ಬೆಳೆಸ್ಕೊಂಬಕ್ಕೋಸ್ಕರ ಇವರು ಇಡೀ ನಾಡಿನ ಸಂಪತ್ತನ್ನ ಇವರು ನಾಶ ಮಾಡಕ್ ಹೊರಟಿದ್ರಲ್ಲ, ಇವ್ರಿಗೆ ಒಂದ್ ಸ್ವಲ್ಪ ಮನುಷ್ಯತ್ವ ಅನ್ನೋದು ಇದೆಯಾ? ಸರಿ, ನಂದೊಂದು ಪ್ರಶ್ನೆ ಶಶಿಧರ್ ತಮಗೆ. ಹೇಳಿ ಸರ್. ತಾವು ರೈತ ಹೋರಾಟಗಾರರಿದ್ದೀರಿ. ಹೌದು. ಈಗ 2-3 ದಿನಗಳ ಹಿಂದೆ ಏನ್ ಲಾರಿ ಆಕ್ಸಿಡೆಂಟ್ ಆಯ್ತಲ್ಲ, ಅದರಿಂದ ಈ ವಿಷಯ ಹೊರಗಡೆಗೆ ಬಂತ ಅಥವಾ ಈ ಮುಂಚೆಯಿಂದಾನು ತುಂಬ್ತಾ ಇದಾರೆ ಅನ್ನೋದು ನಿಮ್ಗೆ ಗೊತ್ತಿದೆಯಾ? ಇಲ್ಲ ಸರಿ, ನಾ ಮುಂಚೆಯಿಂದನೇ DC ಮೇಡಮ್ ಮೊದ್ಲಿದ್ರಲ್ಲ DC ಮೇಡಮ್, ಅವ್ರಿಗೂ ಸಹ ಇದ್ರ ಬಗ್ಗೆ ಹೇಳಿದೀವಿ. ನಮ್ಮ ಸ್ಥಳೀಯ ರಾಜಕಾರಣಿಗಳು ಏನು ನಮ್ಮ ಶಾಸಕರಿದ್ದಾರೆ ಅವ್ರಿಗೂ ಸಹ ಈ ತರ ಹೇಳಿದೀವಿ. ಹಾಗೂ ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳಿಗೂ ಸಹ ಈ ತರ ನಡೀತಾ ಇದೆ ಸ್ವಾಮಿ. ನಿಮ್ ಸ್ಥಳೀಯ ಶಾಸಕರು ಏನ್ ಹೇಳ್ತಾರೆ? ಏನ್ ಸರ್? ಯಾಕೆಂತಂದ್ರೆ ತಾವು ಸ್ಥಳೀಯ ಶಾಸಕರ ಮೇಲೆ ಒಂದ್ ರೀತಿ ಆರೋಪ ಇದು. ನಾವು ಆ ಶಾಸಕರಿಗೂ ಹೇಳಿದೀವಿ, ಅವ್ರು ಒಂದ್ ಕುಮ್ಮಕ್ಕಿಲ್ದೆ ಯಾವ್ದೇ ಕಾರಣಕ್ಕೂ ಸಹ ನಮ್ಮ ನಾಡಿನ ಸಂಪತ್ತು ಕೇರಳ ಕರ್ನಾಟಕ ಭಾರತ ದಾಟಿ ಹೋಗುತ್ತೆ ಅಂದ್ರೆ ಸ್ಥಳೀಯ ಶಾಸಕರ ಕುಮ್ಮಕ್ಕಿಲ್ದೆ ಇದು ಒಂದ್ ಉಳ್ಕಟ್ಟಿನೂ ಸಹ ಹೋಗಲ್ಲ ಸರ್. ಸರ್, ನೀವು ಲೈವ್ ನಲ್ಲಿ ಮಾತಾಡ್ತಾ ಇದೀರಿ, ಸುಖ ಸುಮ್ಮನೆ ಗಾಳಿಯಲ್ಲಿ ಗುಂಡಾರ್ಸು ಕೆಲಸ ಆಗಬಾರ್ದು. ಶಾಸಕರ ವಿರುದ್ಧ ಮಾತಾಡ್ತಾ ಇರುವಂತಹದ್ದು. ಇವಾಗ ತಾನೇ ನಾವು ಯಾರೋ ನಮ್ಮ ಮುಖ್ಯಮಂತ್ರಿಗಳು ನಮ್ ಗುಂಡ್ಲುಪೇಟೆಗೆ ಬರ್ಬೇಕಾದ್ರೆ ನಾವು ಹೋರಾಟ ಮಾಡ್ತೀನೋ ಅಲ್ಲಿಗೆ ಇದೇ ಶಾಸಕರ ಅವಾಗ್ಲೂ ಸಹ ನಾವು ಹೇಳಿದೀವಿ. ಅದ್ರ ವಿಡಿಯೋನು ಸಹ ನಿಮ್ಮ ಚಾನೆಲ್ಗೆ ನಾವು ಕಳ್ಸಿಕೊಡ್ತೀವಿ. ಅದೇ ರೀತಿ ಅದೇ ಸಿದ್ದರಾಮಯ್ಯನವರು ನಿಮ್ಮ ಶಾಸಕರಿಗೆ ಜನಪ್ರಿಯ ಶಾಸಕ, ಠಾಣೆಯನ್ನ ಕೇಳ್ಕೊಂಡಿದ್ದಾರೆ, ಮಾಡ್ಕೊಡೋಣ ಅನ್ನುವಂತ ಮಾತುಗಳನ್ನು ಹೇಳಿದ್ರು. ಅಂತವ್ರು ಯಾಕೆ ನಿಮ್ ಮಾತು ಕೇಳಲಿಲ್ಲ? ಅಂತವ್ರು ಯಾಕೆ ನಿಮ್ಗೆ ಯಾನ್ ಮಾಡ್ತಿದಾರೆ ಸರ್? ಈಗ ನಮ್ಮ ಸ್ಥಳೀಯ ನಮ್ಮ ಶಾಸಕರು ನಮ್ಮ ಸಂಪತ್ತುಗಳನ್ನ ಇವರು ರಕ್ಷಣೆ ಮಾಡ್ಬೇಕು ಸರ್. ನಮ್ಮ ಈ ಶಾಸಕರು ಈ ಸ್ಥಳದ ಶಾಸಕರು ಏನಿರ್ತಾರೆ, ಗುಂಡ್ಲುಪೇಟೆ ಶಾಸಕರು, ಏನೇ ಹೋಗುಗಳಾದ್ರು ಅವ್ರಿಗೆ ಮೂಲ ಕಾರಣ ಅವ್ರಾಗಿರ್ತಾರೆ. ರೆಸ್ಪಾನ್ಸಿಬಿಲಿಟಿ ಪರ್ಸನ್ ಅವ್ರಾಗಿರ್ತಾರೆ. ಏನೇ ತಪ್ಪಾಗಿದ್ರು ಪಟ್ಟು ಬರದೆ ಅವ್ರು. ಇವಕ್ಕೆಲ್ಲ ಜವಾಬ್ದಾರಿ ಮೂರನೇ ಕಾರಣ ಯಾರಾಗಿರ್ತಾರೆ ಸರ್? ನಮ್ಮ ಸ್ಥಳೀಯ ಶಾಸಕರ ತಾನೇ ಆಗಿರೋದು. ನಮ್ಮ ಸಂಪತ್ತನ್ನ ಈಗ ತರಕಾರಿ ಹೋಗುತ್ತೆ, ಮುಂದ್ವರ್ಸಕ್ಕೆ ಬೆಳೀತಾರೆ ರೈತರು. ಈ ತರ ಮಣ್ಣೆಲ್ಲ ಕೈತ್ರೆ ಮುಂದ್ವರ್ಸಕ್ಕೆ ಮಣ್ಣನ್ನ ಪುನಃ ಇವರು ಉತ್ಪತ್ತಿ ಮಾಡಕ್ಕಾಗತ್ತ? ಕರೆಕ್ಟ್. ನಾವು ಏನ ಬಿಜೆಪಿ ಪರವಾಗಿ ಮಾತಾಡಲ್ಲ, ಈ ಸರಿ JDS ಪರವಾಗಿ ಮಾತಾಡಲ್ಲ, ಈ ಸರಿ ಕಾಂಗ್ರೆಸ್ ಪರವಾಗಿ ಮಾತಾಡಲ್ಲ. ತಪ್ಪು ನಾವು ಯಾವ್ದೇ ಪಕ್ಷದವ್ರು ಮಾಡ್ಲಿ ಅದು ತಪ್ಪೇ ನಮ್ಗೆ. ನಾವು ರೈತರು ಯಾವ್ದೇ ಪಕ್ಷದ ಪರವಾಗಿಲ್ಲ. ಕಾಂಗ್ರೆಸ್ನವ್ರು ಮಾಡಿದ್ರು ತಪ್ಪೆ, ಬಿಜೆಪಿ ಮಾಡಿದವರು ತಪ್ಪೆ, JDS ನವ್ರು ಮಾಡಿದ್ರು ತಪ್ಪೆ. ನಾವು ಯಾವ್ದೇ ಹೋರಾಟವನ್ನು ಸಹ ರಾಜ್ಯ ಸರ್ಕಾರ ವಿರುದ್ಧನೂ ಮಾಡ್ತೀವಿ, ಕೇಂದ್ರ ಸರ್ಕಾರ ವಿರುದ್ಧನೂ ಮಾಡ್ತೀವಿ. ನಮ್ಗೆ ರೈತರಿಗೆ ಅನ್ಯಾಯ ಆಗಂತ ಪಕ್ಷದಲ್ಲಿ ಕಾಂಗ್ರೆಸ್ ಬಿಜೆಪಿ ನಮ್ಗೆ ಲೆಕ್ಕಕ್ಕೆ ಬರಲ್ಲ ಸರ್. ನಮ್ಗೆ ಏನಪ್ಪಾ ಅಂದ್ರೆ ರೈತರು, ನಮ್ ರೈತರಿಗೆ ಅನ್ಯಾಯ ಆದ್ರೆ ಅದ್ ಕಾಂಗ್ರೆಸ್ ಅವರು ಆಗಿರ್ಲಿ, ಬಿಜೆಪಿ ಆಗಿರ್ಲಿ, JDS ಆಗಿರ್ಲಿ, ನಾವು ಹೋರಾಟ ಮಾಡ್ತೀವಿ. ಸರಿ, ಶಾಸಕರಿಗೆ ತಾವು ಯಾವುದಾದ್ರೂ ಪತ್ರಗಳನ್ನ ಕೊಡುವಂತಹ, ಅಹವಾಲನ್ನ ಕೊಡುವಂತಹ ಕೆಲಸ ಮಾಡಿದೀರಾ? ಕೊಟ್ಟಿವಿ ಸರ್. ನಮ್ಮ ಈ ತರ ಗುಂಡ್ಲುಪೇಟೆಯಿಂದ ಕೇರಳಕ್ಕೆ ಅಕ್ರಮವಾಗಿ ಮಣ್ಣು ಸಾಗಿಸ್ತಾ ಇದಾರೆ. ಈ ತರ ಪ್ರತಿ ಒಂದ ಇದನ್ನೆಲ್ಲ ಇದನ್ನು ಸಹ ನಮ್ಮ ಸ್ಥಳೀಯ ಶಾಸಕರಿಗೂ ಇದ್ ಮಾಡಿದೀವಿ. ಹಾಗೂ ನಮ್ಮ ಮಾನ್ಯ ಜಿಲ್ಲೆ ದಂಡಾಧಿಕಾರಿಗಳಿಗೂ ಸಹ ಇದ್ರ ಬಗ್ಗೆ ತಿಳಿಸಿದೀವಿ ವಿಷಯನ. ಅವರು ಇದ್ರ ಬಗ್ಗೆ ಆದಷ್ಟು ಕಡಿವಾಣ ಆಗ್ತೀವಿ ಅಂತ ಅವರು ಸಹ ಆಶ್ವಾಸನೆ ನೀಡೇ ಹೋಗಿದ್ರು. ಅವ್ರ ಆಶ್ವಾಸನೆ ನೀಡಿ ಹೋಗಿದ್ಮೇಲೂ ಈ ತರ ಒಂದು ಇದಾಗ್ತಾ ಇದೆ. ನಾವು ನಾವು ರಾಜಕೀಯ ಪಕ್ಷಗಳು ಏನು ವಿರುದ್ಧ ಹೋಗುವಿಲ್ಲ, ನಾವು ಪರವಾಗೂ ಇಲ್ಲ. ಏನು ನಮ್ ಗುಂಡ್ಲುಪೇಟೆ ನಾಡಿನಿಂದ ಅಕ್ರಮವಾಗಿ ಮಣ್ಣು ಬೆಳಿಗ್ಗೆ ಸಮಯದಲ್ಲಿ ಹೋಗ್ತಾ ಇದೆ. ಈ ಕೂಡ್ಲೆ ಇದರಿಂದ ಹಿಂದಕ್ಕೆ ಇದಾಗ್ಲಿ, ಮುಂದಕ್ಕಾದ್ರೂ ನಮ್ ಸ್ಥಳೀಯ ಶಾಸಕರು ಹಾಗೂ ಇದಕ್ಕೆ ಸಂಬಂಧಪಟ್ಟ ಇಲಾಖೆ ಅಧಿಕಾರಿಗಳು ಕೂಡ್ಲೆ ಇದ್ರ ಬಗ್ಗೆ ಗಮನ ಹರಿಸಿ, ಹಾಗೂ ಈಗ ಸಿಕ್ಕಿದೆ ಅಲ್ಲ ಇವಾಗ ಮಣ್ಣು, ಅದು ಎಲ್ಲಿಂದ ಬಂತು, ಯಾವ್ದು ಎಲ್ಲಿಗೆ ಹೋಗ್ತಿದೆ, ಅದು ಆ ಅಧಿಕಾರಿಗಳೇ ಅದ ಏನೋ ಲಾರಿ ಓನರ್ ಹೇಳಿದಾರೆ ಅವರು, ನಾವು ಇದನ್ನ ತಗೋಯ್ತಿರೋದು ಕಾಫಿ ತೋಟಕ್ಕೆ, ಇದನ್ನ ಯಾವ ತರನ ಮುಚ್ಚಾಕ್ ನೋಡ್ತಾ ಇದಾರೆ. ಖುದ್ದಾಗಿ ನಾನೇ ಕೇಳ್ಕೊಂಡಿದೀನಿ, ಆ ಓನರ್ ಹೇಳದ ಇದನ್ನ ತಗೋ ಹೋಗ್ತಿರೋದು ನಾವು ಕಾಫಿ ತೋಟಕ್ಕೆ ಅಂತ. ಇದ್ರ ಬಗ್ಗೆ ಯಾವ ತರ ಕೇಸ್ ಹಾಕಿದಾರೆ ಇವರು, ಯಾವ ತರ ಕೇಸ್ ಮೂವ್ ಮಾಡ್ತಾ ಇದಾರೆ, ಇದಕ್ಕೆ ಸಂಬಂಧಪಟ್ಟ ಇಲಾಖೆ ಏನ್ ಮಾಡ್ತಾ ಇದೆ. ನಾವು ಮೊನ್ನೆ ನಾವು ನಗರಕ್ಕೆ ಹೋಗಿ ಭೂ ವಿಜ್ಞಾನ ಇಲಾಖೆಗೂ ಇದಕ್ಕೆ ಸಂಬಂಧಪಟ್ಟಂತೆ ಒಂದು ದೂರನ್ನ ನೀಡಿದ್ವಿ. ಈ ತರ ಆಕ್ಸಿಡೆಂಟ್ ಆಗಿದೆ,
ಇದ್ರ ಬಗ್ಗೆ ಕ್ರಮ ವಹಿಸಿದ್ದಾರೆ. ಎಲ್ಲಿಂದ ಈ ಮಣ್ಣು ಸಾಗಾಟನೆ ಮಾಡ್ತಿದಾರೆ, ಯಾ ಕೆರೆಯನ್ನು ತುಂಬಿದಾರೆ ಈ ಮಣ್ಣ, ಪರ್ಮಿಷನ್ ಕೊಟ್ಟವ್ರು ಯಾರು, ಎಲ್ಲಿಗೆ ಹೋಗ್ತಾ ಇದೆ ಮಣ್ಣು, ಪ್ರತಿಯೊಂದು ದೂರ ಮುಖಾಂತರ ಅಲ್ಲಿಗೆ ಕೊಟ್ಟಿದೀವಿ. ಅವರು ತನಿಖೆ ಮಾಡ್ತೀವಿ ಅಂತ ಹೇಳಿದಾರೆ. ನಾವು ನಾವು ದೂರನ ತಗೊಂಡ್ ಕೊಟ್ಟಿವಿ, ಆಮೇಲೆ ಹೋಗಿ ತನಿಖೆ ಮಾಡ್ತೀವಿ ಅಂತ ಹೇಳ್ತಾರೆ. ಇದು ನಮ್ಮ ಅಧಿಕಾರಿಗಳ ವ್ಯವಸ್ಥೆ. ಇದು ನಾವ್ ಏನ್ ಮಾಡೋಣ ಸರ್, ರೈತರು ಪ್ರತಿ ಒಂದಕ್ಕೂ ಬೆಲೆಗೆ ಸರಿಯಾದ ನಮ್ಗೆ ಪರಿಹಾರ ಸಿಗ್ತಿಲ್ಲ ಅಂತ ಹೋರಾಟ ಮಾಡ್ತೀವಿ. ಸರಿಯಾಗಿ ಮಳೆ ಇಲ್ಲ, ನೀರ್ ಬುಡಿ ಅಂತ ಹೋರಾಟ ಮಾಡ್ತೀವಿ. ಸರಿಯಾಗಿ ಕರೆಂಟ್ ಇಲ್ಲ, ಕಾಡ್ ಪ್ರಾಣಿಗಳ ಅವಾಲಿ, ಅರಣ್ಯ ಇಳಿಕೆ ಅಂತ ಹೋರಾಟ ಮಾಡ್ತೀವಿ. ಎತ್ತಿಂದಾದ್ರೂ ರೈತರಿಗೆ ಸಮಸ್ಯೆ. ಈಗ ಮಣ್ಣು ಸಾಗಾಟ ಮಾಡ್ತಿದಾರೆ, ನಾಳೆ ಜನ ಮಣ್ಣು ಸಾಗಾಟ ಮಾಡಿದ್ರೆ ಅದು ನಮ್ ರೈತರಿಗೆ ನಷ್ಟ. ಈ ಅಧಿಕಾರಿಗಳು ಶಾಸಕರು ಏನ್ ಮಾಡ್ತಾ ಇದಾರೆ? ಒಳ್ಳೆ ಪ್ರಶ್ನೆ. ಎತ್ತಿಂದಾದ್ರೂ ಸಹ ಈಗ ನಮ್ ಮಣ್ಣು ನಾಳೆ ದಿನ ಇಲ್ಲ ಅಂತಂದ್ರೆ ಅದು ಯಾರಿಗೂ ಸಮಸ್ಯೆ ಆಗಲ್ಲ, ರೈತರಿಗೆ ಸಮಸ್ಯೆ ಆಗೋದು ಮುಖ್ಯ ಹೊಡ್ತ. ಕರೆಕ್ಟ್. ಇದು ನಮ್ ನಾಳೆ ದಿನ ನಮಗ್ ತೊಂದರೆ ಆಗ್ಬಿಡ್ದು ಅನ್ನೋ ಒಂದೇ ಉದ್ದೇಶಕ್ಕೋಸ್ಕರ ಇದು ನಮ್ ರೈತರಿಗೆ ಮುಖ್ಯವಾಗಿ ನಮ್ ರೈತರಿಗೆ ಸಂಬಂಧಪಟ್ಟ ವಿಷಯ ಆಗಿದ್ರಿಂದ ಈ ಕೂಡಲೇ ನಮ್ಮ ಸ್ಥಳೀಯ ಶಾಸಕರು ಇರ್ಬೋದು, ಹಾಗೂ ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳಾಗಿರ್ಬೋದು, ಹಾಗೂ ನಮ್ಮ ಜಿಲ್ಲೆಯ ಮಾನ್ಯ ಜಿಲ್ಲೆ ದಂಡಾಧಿಕಾರಿಗಳಾಗಿರ್ಬೋದು, ದಯಮಾಡಿ ಗುಂಡ್ಲುಪೇಟೆಯಲ್ಲಿ ಏನ್ ಅಕ್ರಮವಾಗಿ ಮಣ್ಣು ದಂಧೆ ಹೊಸದಾಗಿ ಸ್ಟಾರ್ಟ್ ಆಗಿಲ್ಲ, ಅದು ಮೊದ್ಲಿಂದ ಸ್ಟಾರ್ಟ್ ಆಗಿದೆ. ಈಗ ಬೆಳಕಿಗೆ ಅಂದ್ರೆ ಎಲ್ಲಾರ್ಗು ಬೆಳಕಿಗೆ ಬಂದಿದೆ ಇವಾಗ. ಇನ್ ಮುಂದಕ್ಕಾದ್ರೂ ನಮ್ ಗುಂಡ್ಲುಪೇಟೆ ಮಣ್ಣನ್ನ ನಾವು ಉಳಿಸ್ಕೊಳ್ಳೋಣ, ಹಾಗೂ ನಮ್ ಗುಂಡ್ಲುಪೇಟೆ ನಾಡಿನ ಸಂಪತ್ಗಳನ್ನ ನಾವು ಉಳಿಸ್ಕೊಳ್ಳೋಣ. ಅಂತ ಕೆಲ್ಸನ ನಾವು ಈ ನಮ್ಮ ಸ್ಥಳೀಯ ಶಾಸಕರು ಇರ್ಬೋದು, ಹಾಗೂ ಈಗ ಸಂಬಂಧಪಟ್ಟ ಅಧಿಕಾರಿಗಳು ಈ ಮುಂದಕ್ಕೆ ಮಾಡ್ಲಿ ಅಂತ ಈ ಮೂಲಕ ನಾವು ಒತ್ತಾಯಿಸ್ತಿದೀವಿ ಅಷ್ಟೇ. ಥ್ಯಾಂಕ್ ಯು ಶಶಿಧರ್, ಇಷ್ಟೊತ್ತು ಈಡಿನ್ಸ್ ನ್ಯೂಸ್ ಜೊತೆ ಮಾತನಾಡಿದ್ದಕ್ಕೆ. ಗುಂಡ್ಲುಪೇಟೆ ಉಳಿಸಿ ಅಭಿಯಾನ ಕೇವಲ ಈ ರೀತಿಯಾದಂತಹ ಫೋನೋ ಕಾಲ್ ಮೂಲಕ ಆಗಲಿ, ನ್ಯೂಸ್ ಮೂಲಕ ಆಗಲಿ ಇರ್ಕೂಡ್ದು. ಇದೊಂದು ರೀತಿಯಾದಂತಹ ಔಪಚಾರಿಕ ಪ್ರಾರಂಭ ಅಂತ ಹೇಳಿದ್ರೆ ಬಹುಶಃ ತಪ್ಪಾಗ್ಲಿಕ್ಕಿಲ್ಲ. ದೊಡ್ಡ ಮಟ್ಟದ ಅಭಿಯಾನ ಪ್ರಾರಂಭ ಆಗ್ಬೇಕು ಶಶಿಧರ್. ಅದರ ಕರ್ತವ್ಯ ನಿಮ್ಮ ಮೇಲಿದೆ.